ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 3x - 5y - 4 = 0 ಅಂತ ಒಂದು ಇಕ್ವೇಶನ್ ಇದೆ. 9x = 2y+7 ಅಂತ ಒಂದು ಇಕ್ವೇಶನ್ ಇದೆ. ಫಸ್ಟ್ ನಾವು ಎಲಿಮಿನೇಷನ್ ಮೆಥಡ್ ಮಾಡೋಣ. ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೆ ಫಸ್ಟ್ ನಾವು ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 0 ಇದೆ, ಈ -4ನ ಈಕ್ವಲ್ಸ್ ಈ ಕಡೆ ತಗೊಂಡ್ಬರೋಣ. ಸೊ 3x - 5y, ಈ -4ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, +4 ಆಯ್ತು. ಓಕೆ, ಇದನ್ನು ಅಷ್ಟೇ ನೋಡಿ 9x, ಈ 2y ಈಕ್ವಲ್ಸ್ ಈ ಕಡೆ ತಗೊಂಡು ಹೋಗೋಣ. ಸೊ ಏನಾಗುತ್ತೆ, -2y ಆಗುತ್ತೆ, = 7 as it is ಬರೆಯೋಣ. ನೋಡಿ ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಆಯ್ತು. ಸೊ ಈಗ ಏನ್ ಮಾಡ್ಬೇಕು ನೋಡೋಣ. ಎಲಿಮಿನೇಷನ್ ಮೆಥಡ್ ಅಂದ್ರೆ ನಾವೇನ್ ಮಾಡ್ಬೇಕು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಇಡಬೇಕು. ಸೇಮ್ ಇಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, LCM ತಗೊಳ್ಳೋಣ. 3 ಇದೆ ಒಂದು ಕೋಎಫಿಷಿಯಂಟ್ ಆಫ್ ಎಕ್ಸ್, ಇನ್ನೊಂದು 9 ಇದೆ. ಸೊ 3 1s 3 3s, ಅಗೇನ್ 3 1s 3 1s ಆಯ್ತು. ಸೊ 3 3s 9 ಬಂತು. ಈಗ ನೋಡಿ ಸೇಮ್ ಬರ್ಬೇಕಂದ್ರೆ ಈ ಈಕ್ವೇಶನ್ಗೆ ಇಂಟು ಮಲ್ಟಿಪ್ಲೈ ಬೈ 3 ಮಾಡಬೇಕು ಅಲ್ವಾ. 3 3s 9x ಆಗುತ್ತೆ. ಇಲ್ಲಿ ಆಲ್ರೆಡಿ 9x ಇರೋದ್ರಿಂದ ಇಲ್ಲಿ ಮಲ್ಟಿಪ್ಲೈ ಬೈ 1 ಮಾಡೋಣ. ಓಕೆ, ನಮ್ಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಆಗುತ್ತೆ. ಫಸ್ಟ್ ಈಕ್ವೇಶನ್ ಮಾಡೋಣ. 3 × 3x 9x ಮೈನಸ್ 3 5s 15y = 3 4s 12 ಆಯ್ತು. ಓಕೆ, ಈ ಈಕ್ವೇಶನ್ ಇಂಟು 1 ಮಾಡಿದಾಗ ಸೇಮ್ ಬರುತ್ತೆ. ಸೊ ಸೇಮ್ ಬರೆಯೋಣ. 9x - 2y = 7. ಎಲಿಮಿನೇಷನ್ ಮೆಥಡ್ ಮಾಡಂಗಿದ್ರೆ ನಾವೇನ್ ಮಾಡ್ಬೇಕು, ಸೈನ್ ಚೇಂಜ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಸೈನ್ ಚೇಂಜ್ ಮಾಡ್ಕೊಂಡು ಈಗ ನೋಡಿ ಇಲ್ಲಿ +9x, ಇಲ್ಲಿ -9x ಕ್ಯಾನ್ಸಲ್ ಆಯ್ತು. ನೋಡಿ ಈಗ 15 - 2 13y, ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಬರೆಯೋಣ. ಇಲ್ಲಿ 12 - 7 5 ಆಯ್ತು. ಈಗ y = 5. ಈ -13 ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಯ್ತು, ಡಿವೈಡ್ ಆಯ್ತು ಅಲ್ವಾ. ಸೊ ಏನಾಯ್ತು, y = -5/13 ಆಯ್ತು. ಇದು y ವ್ಯಾಲ್ಯೂ. ಸೊ ಪುಟ್ y = -5/13. ಈ ಮೈನಸ್ ಕೆಳಗಿದ್ರು ಒಂದೇ, ಮೇಲಿದ್ರು ಒಂದೇ. ಇನ್ ಈಕ್ವೇಶನ್ ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಹಾಕೋಬಹುದು, ನಾವು ಫಸ್ಟ್ ಈಕ್ವೇಶನ್ ಅಲ್ಲಿ ಹಾಕೋಣ. 3x - 5y - 4 = 4 ಅಂತ ಮಾಡ್ಕೊಂಡಿದೀವಲ್ವಾ, ಹಾಗೆ ಬರೆಯೋಣ, ಈಸಿ ಆಗತ್ತೆ. ಈಗ y ಪ್ಲೇಸ್ ಅಲ್ಲಿ ನಾವು -5/13 ಹಾಕೋಣ. ಸೊ 3x - 5, y ಪ್ಲೇಸ್ ಅಲ್ಲಿ -5/13 = 4. ಈಗ ನೋಡಿ 3x ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 5 5s 25/13 = 4. ಸೊ ಈಗ ನೋಡಿ 3x ಹಾಗೆ ಇಡೋಣ. ಇದನ್ನ ರಬ್ ಮಾಡ್ತೀನಿ. x ಹಾಗೆ ಇಟ್ಟು = 4. ಈ 4 ಹಾಗೆ ಇಡೋಣ. ಈ 25/13 ಇದೆಯಲ್ಲ ಈಕ್ವಲ್ಸ್ ಈ ಕಡೆ ತಗೊಂಡ್ಬರೋಣ. ಏನಾಗತ್ತೆ, ಮೈನಸ್ ಆಗತ್ತೆ. -25/13 ಆಯ್ತು ಅಲ್ವಾ. ಈಗ ನೋಡಿ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಏನ್ ಮಾಡ್ಬೇಕು, ನಾವು LCM ತೆಗಿಬೇಕು. ಏನ್ ಬರುತ್ತೆ LCM? 13 ಇದೆ, ಇಲ್ಲಿ 1 ಇದೆ, ಸೊ 13 ಬರುತ್ತೆ. 13/1 ಮಾಡಿದ್ರೆ 13 ಬರುತ್ತೆ. 13 4s 52. ಮೈನಸ್ ಇದೆ, ಮೈನಸ್ ಬರೆಯೋಣ. ಸೊ 13/13 ಅಂದ್ರೆ ಕ್ಯಾನ್ಸಲ್ ಆಯ್ತು, 1 ಬರುತ್ತೆ. 1 × 25 25. ಸೊ 52 - 25 ಮಾಡಿದ್ರೆ ಏನ್ ಬರುತ್ತೆ, 27/13 ಬಂತು. ಇದು ಏನ್ ವ್ಯಾಲ್ಯೂ, 3x = 27/13.
ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು 27/13. ಈ 3 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ, ಅಂದ್ರೆ 1/3 ಹಾಕೋಬೇಕು ಅಲ್ವಾ, ಕೆಳಗಡೆ ಬರುತ್ತೆ. 3 1s 3 9s ಕ್ಯಾನ್ಸಲ್ ಆಯ್ತು ನೋಡಿ. ಸೊ ಏನ್ ಕ್ಯಾನ್ಸಲ್ ಆಯ್ತಲ್ವಾ, ಸೊ ನಮ್ಗೆ ಏನ್ ಬಂತು, ಎಕ್ಸ್ ಇಸ್ ಈಕ್ವಲ್ಸ್ ಟು 9/13 ಬಂತು ನೋಡಿ. ಎಕ್ಸ್ ವ್ಯಾಲ್ಯೂ ಕೂಡ ಬಂತು, ವೈ ವ್ಯಾಲ್ಯೂ ಕೂಡ ಬಂತು. ಇದು ಎಲಿಮಿನೇಷನ್ ಮೆಥಡ್ ಆಯ್ತು. ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಣ ನೋಡಿ. ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಣ. ಯಾವ ಮೆಥಡ್ ಅಲ್ಲಾಗ್ಲಿ ಮಾಡ್ಲಿ, ನಾವು ಈಕ್ವೇಶನ್ ಅಂತೂ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಇಟ್ಕೋಬೇಕು. ಸೊ ಈಕ್ವೇಶನ್ ಇದೇ ರೀತಿ ಇರ್ಲಿ. ಇದನ್ನ ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನಾವೇನ್ ಬರ್ಕೊಳ್ತೀವಿ, ಟೇಕಿಂಗ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಿದೆ, 3x - 5y = 4 ಇದೆ. ಸೊ ಇದನ್ನ ನಾವು ಯಾವ ರೀತಿ ಬರ್ಕೊಳ್ತೀವಿ, 3x = 4. ಈ -5ನ ಈಕ್ವಲ್ಸ್ ಈ ಕಡೆ ಕಳ್ಸೋಣ, ಏನಾಗುತ್ತೆ +5y ಆಯ್ತು. ಇದನ್ನೇ ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಸಾರಿ, ಇದನ್ನ ಇನ್ನು ಎಕ್ಸ್ ಫಾರ್ಮ್ ಅಲ್ಲಿ ತಂದಿಲ್ಲಲ್ವಾ. ಸೊ ಎಕ್ಸ್ = 4 + 5y. ಈ 3 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗತ್ತೆ. ಸೊ ಇದನ್ನ ನಾವು ಈಕ್ವೇಶನ್ ನಂಬರ್ 3 ಅಂತ ಇಟ್ಕೋಬೇಕು, ಯಾಕಂದ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ. ಈಗ ಪುಟ್ ಎಕ್ಸ್ = 4 + 5y upon 3 ಇನ್ ಈಕ್ವೇಶನ್ ನಂಬರ್ 2 ಅಲ್ವಾ. ಇದೇ ರೀತಿ ಮಾಡೋದು ನಾವು. ಸೊ ಈಕ್ವೇಶನ್ ನಂಬರ್ 2 ಏನಿದೆ, 9x - 2y = 7 ಇದೆ. ಈಗ ಎಕ್ಸ್ ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಪುಟ್ ಮಾಡೋಣ. ಸೊ ಏನಿದೆ ವ್ಯಾಲ್ಯೂ, 4 + 5y upon 3. ಓಕೆ, ಎಕ್ಸ್ ಪ್ಲೇಸ್ ಅಲ್ಲಿ ಇದನ್ನ ಹಾಕಿದ್ವಿ. ಆಮೇಲೆ ಏನಿದೆ, ಮೈನಸ್ ಇದೆ, 2y ಇದೆ, = 7 ಇದೆ. ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡಿ. 3 1s 3, 3 3s ಆಯ್ತಾ. ಈಗ ಏನ್ ಉಳಿತು, 3 ಉಳಿತು. 3 4s 12 ಪ್ಲಸ್ ಇದೆ ಅಲ್ವಾ, ಪ್ಲಸ್ ಹಾಕೊಳ್ಳೋಣ. 3 5s 15y. ಇಲ್ಲಿ -2y = 7. ಈಗ ಎರಡು ಲೈಕ್ ಟರ್ಮ್ಸ್ ಆಯ್ತು. 15 - 2 ಮಾಡಿದ್ರೆ 13 ಬರುತ್ತೆ. ಸೊ 12 + 13y = 7. 13y = 7. ಈ 12 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, -12 ಆಯ್ತು. ಸೊ 1 + 1 ಮೈನಸ್ ಇದೆ, 12 - 5 7 ಮಾಡಿದ್ರೆ ಏನ್ ಬರುತ್ತೆ, 5 ಬರುತ್ತೆ. ಆದ್ರೆ ಮೈನಸ್ ಸೈನ್ ಇರ್ಬೇಕು. ಓಕೆ, ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ. ಸೊ ಏನ್ ಬಂತು ಇಲ್ಲಿ ನಮ್ಗೆ, 13y = -5 ಬಂತು. ಈಗ y = -5. ಈ 13 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಯ್ತು. ಸೊ ನಮ್ಗೆ ಇಲ್ಲಿ ಏನ್ ಬಂತು, y = -5/13 ಬಂತು. ನಮ್ಗೆ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕೂಡ ಸೇಮ್ ಬಂದಿತ್ತಲ್ವಾ ವ್ಯಾಲ್ಯೂ, ಇದೇ ವ್ಯಾಲ್ಯೂ ಇಲ್ಲಿನೂ ಬಂತು. ಈಗ ಇದನ್ನ ಈ y ವ್ಯಾಲ್ಯೂನ ಈಕ್ವೇಶನ್ ನಂಬರ್ 3 ನಲ್ಲಿ ಪುಟ್ ಮಾಡ್ತೀವಿ ಅಲ್ವಾ. ಪುಟ್ y = -5/13 ಇನ್ ಈಕ್ವೇಶನ್ ನಂಬರ್ 3. ಈಕ್ವೇಶನ್ ನಂಬರ್ 3 ಏನಿದೆ, x = 4 + 5y upon 3. ಇಲ್ಲಿ y ಎಲ್ಲಿ ಇದೆಯೋ ಅದನ್ನ ಇಲ್ಲಿ ವ್ಯಾಲ್ಯೂ ಪುಟ್ ಮಾಡೋಣ. 4 + 5, y ವ್ಯಾಲ್ಯೂ ಏನಿದೆ, -5/13 upon 3 ಇದೆ. ಓಕೆ, ಈಗ ನೋಡಿ x = 4 ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 5 5s 25 upon 13. ಓಕೆ, ಡಿವೈಡೆಡ್ ಬೈ 3 ಆಯ್ತು. ಓಕೆ, ಇಲ್ಲಿ ನೋಡಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಈ ರೀತಿ ಬಂದ ನಾವೇನ್ ಮಾಡ್ಬೇಕು, LCM ತೆಗಿಬೇಕು. ಸೊ LCM ಏನ್ ಬರುತ್ತೆ, ಇಲ್ಲಿ 13 ಇದೆ, ಇಲ್ಲಿ 1 ಇದೆ, 13 ಬರುತ್ತೆ. 13/1 ಮಾಡಿದ್ರೆ 13 ಬರುತ್ತೆ. 13 4s 52
ಮೈನಸ್ 13/13 ಮಾಡಿದ್ರೆ 1 ಬಂತು. 1 ಇಂಟು 25 25 ಅಪಾನ್ 3 ಇದೆ. ಸೊ 3. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ನೋಡಿ 52 ಮೈನಸ್ 25 ಮಾಡಿದ್ರೆ ಏನ್ ಬರುತ್ತೆ? 27 ಬರುತ್ತೆ. ಸೊ 27/13 ಇದಾಯ್ತು. 27/13 ನೋಡಿ ಡಿವೈಡೆಡ್ ಬೈ 3 ಇದೆ ಅಲ್ವಾ? ಸೊ ನಾವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಹಾಕೋಬೇಕು? ರೆಸಿಪ್ರೋಕಲ್ ಹಾಕೋಬೇಕು. ಸೊ 1/3 ಹಾಕೊಂಡು. ಓಕೆ, ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ 52 ಮೈನಸ್ 25 27/13 ಬಂತು. ಈ 3ನ ಮಲ್ಟಿಪ್ಲೈ ಮಾಡಿದ್ರೆ ರೆಸಿಪ್ರೋಕಲ್ ಹಾಕೊಂಡು 3 1 3 9. ಸೊ ನಮ್ಗೇನ್ ಬಂತು? 9/13 ಬಂತು. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 9/13. y is equals to -5/13. x is equals to 9/13. ನಮಗೆ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕೂಡ ಇದೇ ವ್ಯಾಲ್ಯೂ ಬಂದಿತ್ತು, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಕೂಡ ಇದೆ. ಓಕೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್